ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೊ ನಮ್ಮ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಬರುವ ಭೂತನಗುಡಿ ಎಂಬ ಒಂದು ಲೇಔಟಲ್ಲಿ ನಿನ್ನೆ ದಿನ 2 ಶವಗಳು ಮನೆ ಒಳಗೆ ಪತ್ತೆ ಆಗ್ತವೆ. ಆ 2 ಶವಗಳು ಬಂದ್ಬಿಟ್ಟು ಚಂದ್ರಪ್ಪ 78 ವರ್ಷ ಮತ್ತು ಜಯಮ್ಮ 75 ವರ್ಷ. ಇವರಿಬ್ಬರದು ನಮಗೆ ಮೃತದೇಹಗಳು ಅವರವರ ರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಮಲಗಿರುವ ಸ್ಥಿತಿಯಲ್ಲಿ ನಮಗೆ ಈ ಶವ ಸಿಗುತ್ತೆ. ಈ ಶವವನ್ನು ನಾವು ಪ್ರಾಥಮಿಕ ತನಿಖೆಯಲ್ಲಿ ಒಂದು UDR ಆಗಿ ನಾವು ತಗೊತೀವಿ. UDR ಆಗಿ ಅಸಹಜ ಮರಣ ಒಂದು UDR ಪ್ರಕರಣವಾಗಿ ತಗೊಂಡು ಸಂಶಯ ಇರುವಂತಹ UDR ಆಗಿ ತಗೊತೀವಿ ನಾವು ಇದನ್ನು. ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡಿಕೊಂಡಾಗ ಮಲ್ಲೇಶ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ನಾವು ಇವಾಗ ವಶಕ್ಕೆ ಪಡ್ಕೊಂಡಿದ್ದೀವಿ. ಈ ಮಲ್ಲೇಶ್ ಅನ್ನೋನು ಚಂದ್ರಪ್ಪ ಅಂತ ಯಾರು ತೀರ್ಕೊಂಡ್ರಲ್ಲ ಅವರ ತಮ್ಮನ ಮಗ. ಇವನು ಮೂಲತಃ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾನೆ. ಅವನು ಇಲ್ಲಿ ಶಿವಮೊಗ್ಗದಲ್ಲೇ 1-2 ಕಡೆ ಹಿಂದೆ ಕೆಲಸದಲ್ಲೂ ಇರ್ತಾನೆ. ಕೆಲಸದಿಂದ ಅವನ್ನ ತೆಗೆದಿರ್ತಾರೆ. ಅವನಿಗೆ ಮೈ ತುಂಬ ಸಾಲ ಇರುತ್ತೆ. ತುಂಬ ಕಡೆ ಅವನು ಸಾಲ ಮಾಡ್ಕೊಂಡಿರೋದ್ರಿಂದ ಹಿಂದೆನೇ ಹೋಗಿ ಅವರ ಯಾರು ದೊಡ್ಡಪ್ಪ ಇದ್ದಾರಲ್ಲ ದೊಡ್ಡಪ್ಪಂಗೆ ಕೇಳಿರ್ತಾನೆ, ನಂಗೊಂದು 15 ಲಕ್ಷ ರೂಪಾಯಿ ಕಾಸು ಕೊಡು, ನಿಂಗೇನು ಕಮ್ಮಿ ಆಗಿದೆ ಅಂತ ಹೇಳಿ ಕೇಳಿದ್ದಾಗ ಅವರು ದೊಡ್ಡಪ್ಪ ಅವ್ರು ನಂಗೆ ಅಷ್ಟೊಂದೆಲ್ಲ ಕಾಸಿಲ್ಲಪ್ಪ, ನಂಗೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ಇವನು ಮನಸ್ಸಲ್ಲಿ ಇಟ್ಕೊಂಡು ಆ ಮನೆಯಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಅಂತ ಅವನಿಗೆ ಅವನಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಅದ್ರ ಬಗ್ಗೆ. ಅದನ್ನೇ ಅವನು ಮನಸ್ಸಲ್ಲಿ ಇಟ್ಕೊಂಡು 19ನೇ ತಾರೀಕು ಮಧ್ಯಾಹ್ನ ಸುಮಾರು 2 ಗಂಟೆ ಹಂಗೆ ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವರ ಯಾರು ದೊಡ್ಡಪ್ಪ ಮತ್ತು ದೊಡ್ಡಮ್ಮನ್ನ ಮಾತಾಡಿಸಿ ನಿಮಗೆ ಏನು ನೋವಿದೆ ನಿಮ್ದೊಂದು ಸ್ವಲ್ಪ ಹಳೆ ರಿಪೋರ್ಟ್ಸ್ಗಳೆಲ್ಲ ಕೊಡಿ ಅಂತ ಕೇಳ್ತಾನೆ. ಅವನು ಕೇಳಿದಾಗ ಅವ್ರ ಹಳೆ ರಿಪೋರ್ಟ್ಸ್ ಎಲ್ಲ ಒಂದು ಸ್ವಲ್ಪ ತೆಗೆದು ಕೊಡ್ತಾರೆ. ನಾವು ಕ್ರೈಮ್ ಸೀನ್ಗೆ ಹೋದಾಗ ನಮಗೆ ಇದೇ ಸ್ವಲ್ಪ ಫಸ್ಟು ನಮಗೆ ಇನಿಷಿಯಲಿ ಒಂಚೂರು ಡೌಟ್ ಬಂದಿದ್ದು ಇದರಿಂದಾನೆ, ಯಾಕೆ ಅವರ ಮೆಡಿಕಲ್ ರಿಪೋರ್ಟ್ಸು ಆಚೆ ಇತ್ತು ಅಂತ. ಜನರಲಿ ನಾವು ಆ ಥರ ಏನೂ ಇರೋದಿಲ್ಲ, ಬಟ್ ಇಲ್ಲಿ ಅವರು ಮೆಡಿಕಲ್ ರಿಪೋರ್ಟ್ಸ್ನ ಆಚೆ ಟೇಬಲ್ ಮೇಲೇ ನಮಗೆ ಕಂಡಿತ್ತು. ಸೊ ಆಮೇಲೆ ನಮ್ಮ ಆರೋಪಿಯನ್ನು ನಾವು ಹಿಡ್ಕೊಂಡ್ಮೇಲೆ ನಮಗೆ ಗೊತ್ತಾಯಿತು, ಇವನು ಕೇಳಿ ನಿಮಗೆ ಮಂಡಿ ನೋವು ಇರೋದ್ರಿಂದ ನಿಮಗೆ ವೆರಿಕೋಸ್ದು ಒಂದು ತೊಂದರೆ ಆಗಿರ್ಬೋದು, ನಿಮಗೆ ನಾನು ಒಂದು ಇಂಜೆಕ್ಷನನ್ನು ಕೊಡ್ತೀನಿ, ನಿಮ್ಮ ಮಂಡಿ ನೋವು ಸರಿ ಹೋಗುತ್ತೆ, ನೀವು ಅದಕ್ಕೆ ಡಾಪ್ಲರ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ ಅಂತ ಅವನೊಂದು ಸ್ವಲ್ಪ ಈ ಮೆಡಿಕಲ್ ಜಾರ್ಗನ್ ಟರ್ಮ್ಸನ್ನು ಯೂಸ್ ಮಾಡಿ ಅವರ ದೊಡ್ಡಪ್ಪಂಗೆ ನಾನು ಇಬ್ಬರಿಗೂ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇಬ್ಬರಿಗೂ ನಾನು ಒಂದು ಇಂಜೆಕ್ಷನ್ ಕೊಡ್ತೀನಿ, ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಅವ್ರಿಗೆ ನಂಬಿಸಿ ನಂತರ ಅವನೇ ರೆಡಿಯಾಗಿ ಬಂದಿರ್ತಾನೆ. ಒಂದು ಸಿರೆಂಜ್ ಸಮೇತ ಒಂದು ಪ್ರೊಪೋಫಾಲ್ ಅಂತ ಏನು ಎನೆಸ್ಥೆಟಿಕ್ ಡ್ರಗ್ ಇದೆ ವಿಚ್ ಹ್ಯಾಸ್ ಟು ಬಿ ಮಾನಿಟರ್ಡ್, ಪ್ರೊಪೋಫಾಲ್ ಅಂತ. ಅದು ಡೀಟೇಲ್ಸ್ ನಿಮಗೆ ಐ ವಿಲ್ ಸೆಂಡ್ ಇಟ್ ಅಕ್ರಾಸ್ ಇನ್ ದ ಪ್ರೆಸ್ ನೋಟ್. ಅದನ್ನು ಯಾರು ಅನೆಸ್ಥೆಷಿಯಾಲಜಿಸ್ಟ್ ಇದ್ದಾರೋ ಅವರಷ್ಟೇ ಯೂಸ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ he himself will administer more than what is required. ಜನರಲಿ ಅದನ್ನು 1 mg 2 mg ಆಗಿ ಕೊಡ್ತಾರೆ ಫಾರ್ ಅನೆಸ್ಥಿಷಿಯಾ ಡಾಕ್ಟರ್ಗಳು. ಬಟ್ ಇವನು ಸೀದಾ 50 mgನ ಇಬ್ಬರಿಗೂ ತಲಾ 50 mgನ ಅವನು ಇಂಜೆಕ್ಟ್ ಮಾಡಿದ್ದಾನೆ. ಈ ಇಂಜೆಕ್ಟ್ ಮಾಡಾದಮೇಲೆ ವಿತಿನ್ ಅರೌಂಡ್ 5 minutes ಅವ್ರಿಗೆ ದೇ ಲೂಸ್ ದೇರ್ ಕಾನ್ಷಿಯಸ್ನೆಸ್. ಅವರು BP ಸಡನ್ನಾಗಿ ಡ್ರಾಪ್ ಆಗಿಬಿಡುತ್ತೆ. ಅದನ್ನು ನಂತರ ಅವನು ತೊಗೊಂಡು ಹೋಗಿ ಬಾಡಿನ ಆ 2 ರೂಮ್ಗಳಲ್ಲಿ ಮಲಗಿಸಿ ಇವನು ಅವರು ಮೈ ಮೇಲಿದ್ದಂತಹ ಚಿನ್ನಾಭರಣವನ್ನು ತೊಗೊಂಡು ಹೋಗ್ತಾನೆ. ಈ ಚಿನ್ನಾಭರಣಗಳನ್ನೆಲ್ಲ ಅವನು ತೊಗೊಂಡು ಹೋಗಿ ಒಂದು ಅಡವಿ ಇರೋ ಜಾಗದಲ್ಲಿ ಅವನು ಗಿರ್ವಿ ಇಟ್ಟು ನಂತರ ಅದರಲ್ಲಿ ಬರೋ ದುಡ್ಡನ್ನು ಯಾರ್ಯಾರ ಹತ್ರ ಸಾಲಗಳು ಮಾಡಿರ್ತಾನೋ ಆ ಸಾಲಗಳನ್ನು ಅವನು ಒಂದು ಸ್ವಲ್ಪ ತೀರಿಸ್ಕೊಳೋ ನೆನ್ನೆನೆ ಟೋಟಲ್ ಡೀಟೇಲ್ಸ್ ನಮಗೆ ಇನ್ನೂ ಅದನ್ನು ವೆರಿಫೈ ಮಾಡಬೇಕಾಗಿದೆ. ಬಟ್ ಒಂದು ಅರೌಂಡ್ 80 grams ಅಂತ ಅನ್ಕೋಬೋದು ನೀವು, 60 to 80 grams ಆಫ್ ಗೋಲ್ಡ್ ಅಷ್ಟನ್ನು ನಾವು ತೊಗೋಬೋದು. ಅದನ್ನು ಇನ್ನೂ ನಾವು ಡೀಟೇಲ್ಸಿನ ಕಂಪ್ಲೇಂಟ್ ಕಡೆಯಿಂದ ತೊಗೊತಾ ಇದ್ದೀವಿ. ಸೊ ಈ ಥರ ಪ್ಲ್ಯಾನ್ ಮಾಡಿ ಅವನ ದುಡ್ಡನ್ನು ಎಲ್ಲ ಕಡೆಗೂ ಕೊಟ್ಟು ಅವನ ಅಕೌಂಟಲ್ಲೂ ಅವನು ಒಂದು 50,000 ಇವಾಗ ಸದ್ಯಕ್ಕೆ ಉಳಿಸ್ಕೊಂಡಿದ್ದಾನೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಏನು ತನಿಖಾ ತಂಡ ಇದೆ
ನಮ್ಮ DSP, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಎಂಟೈರ್ ಕ್ರೈಮ್ ಟೀಮು ಅದ್ಭುತವಾದ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಯಾವುದೇ ರೀತಿಯ ಕ್ಲೂ ಇರಲಿಲ್ಲ ಇದರಲ್ಲಿ. ನಾವು ಯಾಕಂದರೆ ಅವರು ಊಟ ಮಾಡಿದ್ದು ಹಾಗೇ ಇತ್ತು, ಅದನ್ನು ಊಟ ಮಾಡಿರಲಿಲ್ಲ, ಬರೀ ಅಡುಗೆ ಮಾತ್ರ ಮಾಡಿದ್ರು. ಅದ್ರ ಜೊತೆಗೇ ನಮಗೆ ಯಾರು ಬಂದು ಡೋರೂ ಫೋರ್ಸ್ಫುಲ್ ಎಂಟ್ರಿ ಇರಲಿಲ್ಲ ನಮಗೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವಿತಿನ್ 24 hours ವಿ ಹ್ಯಾವ್ ಅರೆಸ್ಟೆಡ್ ದಿ ಅಕ್ಯೂಸ್ಡ್. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಎಲ್ಲ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅವರೆಲ್ಲರಿಗೂ ನಾನು ಪರೇಡಲ್ಲಿ ಒಂದು ನಗದು ಬಹುಮಾನವನ್ನು ಕೂಡ ಅವರಿಗೆ ನಾನು ಕೊಡ್ತೀನಿ, ಅಲಾಂಗ್ ವಿತ್ ಪ್ರಶಂಸನಾ ಪತ್ರ. ಸೊ ಇಷ್ಟು ನಮಗೆ ಈ ಒಂದು ಮರ್ಡರ್ ಫಾರ್ ಗೈನ್, ಒಂದು ಸಿಂಪಲ್ UDR ಆಗಿದ್ದಂತಹ ಕೇಸನ್ನು ನಮ್ಮ ತನಿಖಾಧಿಕಾರಿಗಳ ಒಂದು ಕಾರ್ಯಕ್ಷಮತೆಯಿಂದಾಗಿ ಅದು ಒಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ನಮಗೆ ಗೊತ್ತಾಗಿದೆ. ಇದು ಫ್ಯಾಮಿಲಿಯಲ್ಲಿ ಇರುವಂತಹವರೇ ಪ್ಲ್ಯಾನ್ ಮಾಡಿ, ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಆ್ಯಂಡ್ ಎಸ್ಪೆಷಲಿ ವಯಸ್ಸಾದವ್ರನ್ನ ಟಾರ್ಗೆಟ್ ಮಾಡಿರುವಂಥದ್ದು. ಅವ್ರಿಗೆ ಗೊತ್ತಿದೆ ಈ ಸಮಯದಲ್ಲಿ ಯಾರೂ ಬರೋದಿಲ್ಲ, ಯಾರೂ ಇರೋದಿಲ್ಲ, ಅವ್ರ ಜೊತೆ ಯಾರೂ ಮನೆಯಲ್ಲಿ ಇರೋದಿಲ್ಲ ಅಂತಲೂ ಗೊತ್ತಿದೆ. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರ ಬಗ್ಗೆನೂ ಗೊತ್ತಿದೆ ಅವ್ರಿಗೆ. ಇದನ್ನೆಲ್ಲ ಅವರು ಮನಸ್ಸಲ್ಲಿ ಹಿಡ್ಕೊಂಡು ಈ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ವಿ ಹ್ಯಾವ್ ಟು ವೆರಿಫೈ. ಸದ್ಯಕ್ಕೆ ನಮಗೆ ಅದ್ರ ಬಗ್ಗೆ ಔಷಧಿನ ಅದನ್ನೇ ಆಲ್ ಆಫ್ ದ್ಯಾಟ್ ವಿಲ್ ಬಿ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್.